ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ರೈತರನ್ನು ತಡೆಯಲು ಹೊರಟುವ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅರಣ್ಯ ಸಚಿವರಿಗೆ ರೆಸಾರ್ಟ್ ಗುಲಾಮಗಿರಿ ಅರಣ್ಯ ಸಚಿವರಿಗೆ ರೆಸಾರ್ಟ್ ಎಂಜಲ ತಿನ್ನಲು ಹೊರಟುವ ಅರಣ್ಯ ಸಚಿವರಿಗೆ ನಿನ್ನೆ ಅವಿವೇಕಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ ನಾಗರಹೊಳೆ ಒಳಗಡೆ ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕಾಡ್ ಕಾಯಕ್ಕೆ ನೇಮಕ ಮಾಡಿರ್ತಕ್ಕಂಥ ಮಂತ್ರಿ ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡ್ತಾನೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಸಫಾರಿಯಿಂದಾಗಿ ಸುಮಾರು 4 ರಿಂದ 6 ಜನ ರೈತರ ಮಕ್ಕಳನ್ನ ಬಲಿ ತಗೊಂಡಿದೆ ಕಾಡು ಪ್ರಾಣಿಗಳು. ಅಂಥ ಪರಿಸ್ಥಿತಿ ಒಳಗಡೆ ಇವತ್ತು ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋಟೆಲ್ನಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇದೆ, ರೆಸಾರ್ಟ್ ಮಾಲೀಕರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿನಗೆ ಓಟ್ ಹಾಕಿವಲ್ಲಪ್ಪ ನಾವು ಸಿದ್ದರಾಮಯ್ಯ, ನಮಗೆ ತೊಂದರೆಯಾಗಿ ನಮ್ಮ ಮಕ್ಕಳನ್ನ ತಿಂತಾ ಇದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಮಂತ್ರಿಗಳು, MLA ಮಕ್ಕಳು, ಬಂಡವಾಳಶಾಹಿಗಳು ಕಾಡು ನೋಡ್ಕೊಂಡು ರಾತ್ರಿ ಮನೇಲಿ ಮಲಗ್ತಾರೆ. ರೈತನ ಮಕ್ಕಳು ಕಾಡಂಚಿನ ಪ್ರದೇಶದಲ್ಲಿ ಈ ಅವಿವೇಕಿಗಳಿಗೆ ಅನ್ನ ಕೊಡಲಿಕ್ಕೋಸ್ಕರವಾಗಿ ಕಾಡು ಪ್ರಾಣಿಗಳಿಗೆ ಬಲಿಯಾಗಿ ಪ್ರಾಣ ಕಳ್ಕೊತಾ ಇದ್ದೀವಿ. ನಾವು ಮಜಾ ಮಾಡೋರು ರಾತ್ರಿನಾಗ ಮನೇಲಿ ಮಲಗ್ತಾರೆ ನೋಡ್ಕೊಂಡು ಕಾಡನ್ನ. ಕಾಡು ದೇಶಕ್ಕೆ ಅನ್ನ ಹಾಕಂತ ರೈತ ರಾತ್ರಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ನಾಡಕ್ಕೆ ಬಂದು ನಮ್ಮ ತಿಂದು ನಮ್ಮನ್ನು ಬಲಿ ತಗೊಂಡು ನಾವು ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಅಂದರೆ ಈ ದೇಶ, ಈ ರಾಜ್ಯದ ಪರಿಸ್ಥಿತಿ ಏನಿದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸಫಾರಿಯಿಂದ ಈ ದೇಶದಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರನಿಗೆ ಸಿದ್ದರಾಮಯ್ಯ ನಿನ್ನ ಗ್ಯಾರಂಟಿ ಸರ್ಕಾರ ಸಫಾರಿಯಿಂದ ನಡೀತಾ ಇದೆಯಪ್ಪ. ಈ ಸಫಾರಿ ಎಂಜಲ್ ಕಾಸ್ಟ್ನಿ ನಡೆಸ್ತಾ ಇದೆ ನಿನ್ನ ಸರ್ಕಾರನ. ನಾಚಿಕೆ ಆಗಬೇಕು ನಿಮಗೆ ಸಿದ್ದರಾಮಯ್ಯನವ್ರೆ. ಯಾಕೆ ಅಂತ ಹೇಳಿದ್ರೆ ತಕ್ಷಣ ಈ ಭಾಗದಲ್ಲಿ ನೀವೇನೋ ಅನ್ನ ತಿಂತಾ ಇದ್ರೆ, ರೈತರ ಮಕ್ಕಳು ಬೆಳೆದಂಥ ಅನ್ನನೇ ತಿಂತಾ ಇದ್ರೆ ಮೊದಲು ಸಫಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸಫಾರಿಯಿಂದ ನಮ್ಗೆ ಯಾರಿಗೂ ಲಾಭ ಇಲ್ಲ. ಯಾರೋ ಬೆರಳೆಣಿಕೆಯಷ್ಟು ಬಂಡವಾಳಶಾಹಿಗಳು ಮಜಾ ಮಾಡಲಿಕ್ಕೆ ದೇವಸ್ಥಾನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅರಣ್ಯದೊಳಗೆ ಪ್ರವೇಶ ಇಲ್ಲ. ಮಾಂಸ ಮಧ್ಯೆ ತಿನ್ಕೊಂಡು ಗಾಂಜಾ ಹೊಡ್ಕೊಂಡು ಮಜಾ ಮಾಡೋರಿಗೆ, ರಾತ್ರಿ ಲೈಟ್ ಹಾಕ್ಕೊಂಡು DJ ಸೌಂಡ್ ಹಾಕಂತವ್ರಿಗೆ ಅವಕಾಶ ಮಾಡ್ತಾ ಇದೆ ಅಂತಲ್ಲ ಸಿದ್ದರಾಮಯ್ಯನವರೇ. ಅರಣ್ಯ ಸಚಿವರೇ, ನಿಜವಾಗ್ಲೂ ನೀವು ಅನ್ನ ತಿಂತಾ ಇಲ್ಲ. ಅನ್ನ ತಿನ್ನೋ ಜಾಗದಲ್ಲಿ ದುಡ್ಡು ತಿಂತಾ ಇದ್ದೀರಿ, ಅನ್ನ ತಿನ್ನೋ ತಟ್ಟೆಯಲ್ಲಿ ದುಡ್ಡು ತಿಂತಾ ಇದ್ದೀರಿ. ನೀವು ನಾಚಿಕೆ ಆಗಬೇಕು ನಿಮಗೆ. ನಾವು ರೈತರು ಭಿಕ್ಷೆ ಬೇಡಿ 100 ಕೋಟಿ ಕೊಡ್ತೀವಿ. ನೀವು ನಿಮ್ಮ ಮಕ್ಕಳು, ಮಂತ್ರಿಗಳು, MLAಗಳು ಕಾಡು ಪ್ರದೇಶದಲ್ಲಿ ಬಂದು ಏನು ನೀವು ಸಫಾರಿ ಆರಂಭ ಮಾಡಿದಿರಲ್ಲ, ಆ ಕಾಡಂಚಿನ ಪ್ರದೇಶದಲ್ಲಿ ಬಂದು ಅಲ್ಲಿ ಜೀವನ ಮಾಡಿ. ನೀವು ಅಲ್ಲಿರ್ರಿ. ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮೊಮ್ಮಕ್ಕಳಾಗಲಿ, ನಿಮ್ಮ ಸೊಸೆಯರು, ಮನೆಯವರು, ನಿಮ್ಮ ಕುಟುಂಬಸ್ಥರು ಮುಂಡೇರಾದರೆ ಏನು ಸಮಸ್ಯೆ ಅನುಭವಿಸ್ತೀರಿ? ಅದು ರೈತ ಮಕ್ಕಳು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಒಂದು ಕಡೆ ಅರಣ್ಯ ಸಚಿವರು ಒತ್ತಡಕ್ಕೆ ಬಲಿಯಾಗಿ ಈ ಭಾಗದ ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡಲೆ ಬೀಜ ತಿಂತೀರೇನ್ರಿ ನೀವು? ನೀವು ನಾಚಿಕೆ ಆಗಲ್ವಾ? ಜಿಲ್ಲಾ ಮಂತ್ರಿಗಳಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಆಗ್ತಾ ಇದೆ. ತಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಕಡಿಮೆ ಇದೆ. ಯಾಕೆ ಕಡಿಮೆ ಆಯಿತು? ಸಫಾರಿ ನಿಂತದ್ರಿಂದ ಕಡಿಮೆ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಕೈಲಕ್ಕೂ ಅಂಕಿ ಸಂಖ್ಯೆ ಇದೆ. ಯಾವನೋ ಪರಿಸರ ತಜ್ಞ ಕೂತ್ಕೊಂಡು ಬೆಂಗಳೂರಲ್ಲಿ ನಿಮಗೆ ವರದಿ ಕೊಟ್ಟ ಅಂತ ಹೇಳ್ಬಿಟ್ಟು ಹೋದ ತಿಂಗಳು 2ನೇ ತಾರೀಕು ಮುಖ್ಯಮಂತ್ರಿಗಳು ವರದಿಯನ್ನು ಅಕ್ಸೆಪ್ಟ್ ಮಾಡಿ ಅರಣ್ಯ ಸಚಿವರಿಗೆ ನಿರ್ದೇಶನ ಕೊಟ್ಟು ಈ ರೀತಿ ಮಾಡಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ಮಾಡಿರ್ತಕ್ಕಂಥ ಕ್ಷಮೆ ಅಪರಾಧ. ತಕ್ಷಣ ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅರಣ್ಯ ಸಚಿವರ ಜೊತೆ ಸಭೆ ಮಾಡಿ ಏನು ಸಫಾರಿನ ನಿಲ್ಲಿಸ್ತೀವಿ ಅಂತೇಳಿ ಚಾಮರಾಜನಗರದಲ್ಲಿ ಕಳೆದ 4 ತಿಂಗಳಿಂದ ಸಭೆ ಮಾಡಿ ಅವಿವೇಕಿ ಸಚಿವರು ಹೇಳಿದ್ರು ಹೋದ್ರಲ್ಲ, ಯಾರನ್ನ ಕೇಳಿ ಮಾಡಿದ್ರಿ? ಕರಿಬೇಕಾಯ್ತ್ರಿ ನಮ್ಮನ್ನು ಕರೆದು ಯಾವ ತಜ್ಞ ಇದ್ನಲ್ಲ ಆ ತಜ್ಞನಿಗೆ ಉತ್ತರ ಕೊಡ್ತಾ ಇದ್ವಿ. ನಾವು ಆ ಸಮಿತಿಗೆ ಉತ್ತರ ಕೊಡ್ತಾ ಇದ್ವಿ. ಯಾರ್ದೋ ಕೂತ್ಕೊಂಡು ಎಂಜಲ್ ಗಾಸ್ ತಿನ್ಕೊಂಡು ವಿಧಾನಸೌಧದಲ್ಲಿ ಕಾಡು ಕಾಯಪ್ಪ ಅಂತ ಮಂತ್ರಿ ನೇಮಕ ಮಾಡಿ ಓಟ್ ಹಾಕಿದರೆ ವಿಧಾನಸೌಧದಲ್ಲಿ ಕೂತ್ಕೊಂಡ್ರೇನ್ರಿ ನೀವು ಅನೌನ್ಸ್ ಮಾಡೋದು? ಇಬ್ಬರು ಜಿಲ್ಲಾ ಮಂತ್ರಿಗಳು ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ಇವತ್ತು ಆದೇಶ ಮಾಡಿರ್ತಾರೆ ಈ ಸಫಾರಿಯನ್ನು ವಾಪಸ್ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಮಕ್ಕಳ ಪ್ರಾಣ ಹೋಗ್ಲಿಕ್ಕೆ ನಾವು ಬಿಡೋಲ್ಲ. ನೀವು ಸರ್ಕಾರ ಏನಾದರೂ ಇದನ್ನು ಹಠ ಹಿಡಿದು ಮಾಡೋಕ್ಕೆ ಹೊರಟ್ರೆ ಅದರ ಪರಿಣಾಮವನ್ನು ಎದುರಿಸಿ ಇದರಿಂದ ಗೋಲಿಬಾರ್ ಆಗಲಿ, ಗುಂಡೇಟಾಗಲಿ, ಲಾಠಿ ಚಾರ್ಜ್ ಆಗಲಿ, ಜೈಲು ಬರೋ ಆಗಲಿ ಎಲ್ಲಕ್ಕೂ ಈ ಟವಲ್ ತಯಾರಿದೆ. ನಮ್ಮ ತಾಕತ್ತು ತೋರಿಸ್ತೀವಿ. ತಕ್ಷಣ ಅರಣ್ಯ ಸಚಿವ ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂದರೆ ಹೋರಾಟ ತೀವ್ರ ಆಗ್ತದೆ.